ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಅಂದುಕೊಂಡಂಗೆ ಆಗಿದ್ದರೆ ಇನ್ನು 3 ದಿನದಲ್ಲೇ ಟಾಕ್ಸಿಕ್ಕನ್ನು ನಾವು ಥಿಯೇಟ್ರಲ್ಲಿ ನೋಡ್ತಾ ಇದ್ವಿ. ಹೌದು, ಇವತ್ತು ಟಾಕ್ಸಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ರಿಲೀಸ್ ಡೇಟ್ಗಳ ಒಂದು ಕನ್ಫ್ಯೂಷನ್ಸ್, ಆಗಸ್ಟ್ ಅನ್ನೋದು ಡಿಸೆಂಬರ್ ಅನ್ನೋದು ತುಂಬಾ ಓಡಾಡ್ತಾ ಇದೆ. ಅದರಲ್ಲೂ ಆಗಸ್ಟ್ ಅನ್ನೋ ಒಂದು ಮಂತ್ ಏನಿದೆ, ಸೊ ತುಂಬ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಮಂತು ಆ ಟೈಮಲ್ಲಿ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳಿದೆ, ತಿಳಿಸ್ಬೇಕು ಏನು ಕತೆ ಏನು ವಿಚಾರ. ಸೊ ಬೇಗ ವಿಡಿಯೋ ಶುರು ಮಾಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಟಾಕ್ಸಿಕ್ ಸಿನಿಮಾ ಅಂದ್ಕೊಂಡಂಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಈಗ ಒಂದು 3 ದಿನ ಉಳಿಬೇಕಾಗಿತ್ತು. ಇನ್ನು 3 ದಿನದಲ್ಲಿ ತುಂಬಾ ಒಂದು ಸೆಲೆಬ್ರೇಷನ್ಸು ಆ್ಯಂಡ್ ಎಲ್ಲ ಒಂದು ಥಿಯೇಟ್ರ್ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ, ಬುಕ್ಕಿಂಗ್ ಓಪನ್ ಆದರೂ ಕೂಡ ಟಿಕೆಟ್ ಸಿಗುತ್ತಾ ಸಿಗಲ್ವಾ, ಸೊ ಇದೆಲ್ಲ ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಬಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಬಟ್ ಈಗ ನೆಕ್ಸ್ಟ್ ಬರುವ ಒಂದು ರಿಲೀಸ್ ಡೇಟ್ ಏನಿದೆ ತುಂಬಾ ವೇಟಿಂಗಲ್ಲಿದೆ. ಏನಕ್ಕೆ ಅಂತಂದರೆ, ಒಂದು ಕಡೆ ಈಗ ಪ್ರೊಡಕ್ಷನ್ ಕಡೆಯಿಂದ ಆಗಿರ್ಬೋದು ನೆಕ್ಸ್ಟ್ ಬರುವಂತಹ ಡೇಟಿಗೆ ಯಾವುದೇ ಚೇಂಜಸ್ ಆಗದೆ, ಯಾವುದೇ ಮತ್ತೆ ಪೋಸ್ಟ್ಪೋನ್ ಆಗದೆ ಆ ಡೇಟಿಗೆ ಪಕ್ಕಾ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಇರುತ್ತೆ. ಯಾಕೆಂದರೆ ಈಗ ಆಲ್ಮೋಸ್ಟ್ ಗೊತ್ತಾಗೇ 2 ಬಾರಿ 3 ಬಾರಿ ಡೇಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಬರುವಂಥ ಡೇಟ್ ಏನಿದೆ ಅದು ಸ್ಟ್ರಾಂಗ್ ಡೇಟ್ ಆಗಿರಬೇಕು, ರಿಲೀಸ್ ಡೇಟು. ಸೊ ಹಾಗಾಗಿ ಆ ಒಂದು ಡೇಟ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಟೀಮ್ ಅವರು ಕೂಡ ಆ ಒಂದು ಡೇಟನ್ನು ಸ್ಟ್ರಾಂಗ್ ಆಗಿ ಮಾರ್ಕ್ ಮಾಡಬೇಕು, ಇದೇ ಡೇಟಿಗೆ ಬರ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ ಅನ್ನೋ ಒಂದು ನಿರ್ಧಾರ ತಗೊಂಡು. ಯಾಕೆಂದರೆ ಆಲ್ಮೋಸ್ಟ್ ಹಾಗೆ ನೋಡಿದರೆ ಸೊ ಲಾಸ್ಟ್ ಪ್ರೀವಿಯಸ್ಸಲ್ಲಿ ಮಾರ್ಚಲ್ಲೇ ರಿಲೀಸ್ ಆಗಿ ಇಷ್ಟೊತ್ತಿ ಟಾಕ್ಸಿಕ್ಕು ನೋಡಿ ಹಳೇದಾಗಿ ಹೋಗಿರೋದು. ಬಟ್ ಈಗ ಸದ್ಯಕ್ಕೆ ಎಲ್ಲರೂ ಹೇಳ್ತಾ ಇರೋದೇನು ಅಂತಂದರೆ, ಸೊ IPL ಮುಗೀತು ಆ್ಯಂಡ್ ಎಲ್ಲರೂ ಮುಗೀತು. ಸೊ ಕೆಲವು ಏನೇನೋ ಒಂದು ಟ್ರೋಲ್ ಮಾಡ್ಕೊಳ್ತಾ ಸೊ ಕಾಲು ಎಳ್ಕೊಳ್ತಾ ಸೊ ಹೇಳ್ತಾ ಇರ್ತಾರೆ, ಅದು ಮುಗೀತು ಇದು ಮುಗೀತು, ಸೊ ಇನ್ನೂ ಯಾವಾಗ ಬರುತ್ತೆ ಟಾಕ್ಸಿಕ್ ಅನ್ನುವಂಥದ್ದು. ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಆಗಸ್ಟ್ ಸ್ಟ್ರಾಂಗ್ ಡೇಟ್ ಆಗುತ್ತಾ, ಆಗಸ್ಟ್ ಸ್ಟ್ರಾಂಗ್ ಮಂತ್ ಆಗುತ್ತಾ, ಸೊ ಅದೇ ಡೇಟಲ್ಲೇ ರಿಲೀಸ್ ಆಗುತ್ತಾ ಅಂತ ಒಂದು ಯೋಚನೆ ಎಲ್ಲರೂ ಕೂಡ ಕಾಡ್ತಾ ಇದೆ. ಬಟ್ ನನಗೆ ಅನ್ಸೋದೇನೆಂದರೆ, ಪ್ರಾಬಬಲಿ ಆಗಸ್ಟಲ್ಲಿ ಏನಾದರೂ ರಿಲೀಸ್ ಆಗಬೇಕು ಅನ್ನೋ ಒಂದು ವಿಚಾರ ಬಂದಿದ್ದರೆ, ಬಟ್ ಇಷ್ಟೊತ್ತಿಗೆ ಏನಾದರೂ ಒಂದು ಒಂದು ಅಪ್ಡೇಟ್ ಬರಬೇಕಾಗಿತ್ತು. ಬಟ್ ಹೋಪ್ ಇಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಏನೇ ಆದರೂ ಕೂಡ ಈ ಒಂದು 10-15 ಡೇಸಲ್ಲಿ ಬರಬೇಕು. ಸೊ ಅದಕ್ಕೂ ಮೇಲೆ ಏನಾದರೂ ಆದರೆ ಖಂಡಿತವಾಗ್ಲೂ ಆಗಸ್ಟ್ ಕೂಡ ಡೌಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಡೇಟ್ ಬಂದುಬಿಟ್ಟು ಇನ್ನೊಂದು ಮಂತ್ ಬಂದುಬಿಟ್ಟು ಸೆಪ್ಟೆಂಬರು ಡಿಸೆಂಬರು ಅಂತ ಇದೆ. ಸೊ ಗೊತ್ತಿಲ್ಲ ಯಾವುದು ಒಂದು ಮಂತಲ್ಲಿ, ಸೆಪ್ಟೆಂಬರ್ ಮಂತ್ ಆಗಿರ್ಬೋದು ಮತ್ತು ಡಿಸೆಂಬರ್ ಮಂತ್ ಆಗಿರ್ಬೋದು, ಸೊ ಯಾವುದ್ರಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಈಗ ತುಂಬ ಲಾಂಗ್ ಆಗಿರೋದ್ರಿಂದ ರಿಲೀಸ್ ಡೇಟು, ಸೊ ಎಲ್ಲರೂ ಕೂಡ ಒಂದು ಕಾತುರತೆ ಇದ್ದೇ ಇರುತ್ತೆ. ಸೊ ಏನಕ್ಕೆ ಯಾವಾಗ ಅಂತ. ಬಟ್ ನನಗನ್ಸೋ ಪ್ರಕಾರವಾಗಿ ಅಪ್ಕಮಿಂಗಲ್ಲಿ ಬರುವಂಥ ಈ ಒಂದು ರಿಲೀಸ್ ಮಂತ್ ಆ್ಯಂಡ್ ಡೇಟ್ ಏನಿದೆ, ಸಿನಿಮಾ ಟೀಮ್ ಅವರು ಇದನ್ನು ಸ್ಟ್ರಾಂಗ್ ಡೇಟ್ ಆ್ಯಂಡ್ ಮಂತನ್ನು ಮಾಡುವಂಥ ಚಾನ್ಸಸ್ಗಳಿರೋದ್ರಿಂದ ಸ್ವಲ್ಪ ತಡ ಆಗಬಹುದು. ಸೊ ಕಾಯೋಣ, ತೊಂದರೆ ಏನಿಲ್ಲ, ಆದಷ್ಟು ಬೇಗನೆ ಬರಲಿ. ಈ ಮಂತಲ್ಲಿ ಏನಿದೆ, ಜೂನ್ ಮಂತ್ ಏನಿದೆ, ಸೊ ಈ ಮಂತಲ್ಲಿ ಸಿನಿಮಾ ಅಪ್ಡೇಟ್ಸ್ಗಳು ಬರಬೇಕು, ತುಂಬ ಕನ್ನಡ ಸಿನಿಮಾಗಳು ಅಪ್ಡೇಟ್ಸ್ ಬರಬೇಕು. ಸೊ ಅದೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಎಲ್ಲ ಒಂದು ಅಪ್ಡೇಟ್ಸ್ ಬರಲಿ. ಆ್ಯಂಡ್ ಅದ್ರ ಜೊತೆಗೆ ಟಾಕ್ಸಿಕ್ದು ರಿಲೀಸ್ ಡೇಟ್ಗಿಂತ ಮುಂಚೆನೇ ಏನಾದರೂ ಒಂದು ಗ್ಲಿಮ್ಸ್ ರೀತಿನೋ, ಇನ್ನೊಂದು ಏನಾದರೂ ಸಾಂಗ್ ರೀತಿನೋ, ಅಥವಾ ಏನಾದರೂ ಒಂದು ರಿಲೀಸ್ ಮಾಡುವಂಥ ಒಂದು ಅಪ್ಡೇಟ್ ಕೂಡ ಬರ್ಬೋದಾ. ಸೊ ಕಾದು ನೋಡೋಣ. ಅದನ್ನು ಕೂಡ ಒಂದು ವೇಟಿಂಗಲ್ಲಿದ್ದೀವಿ. ಅದು ಕೂಡ ಒಂದು ಸ್ಟ್ರಾಂಗ್ ಆಗಿ ಒಂದು ಸರ್ಪ್ರೈಸಾಗಿ ಬರುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಬಟ್ ಇನ್ನು ಯಾವುದೇ ಕನ್ಫರ್ಮ್ ಇಲ್ಲ, ನೋಡೋಣ. ಆದಷ್ಟು ಬೇಗ ಒಂದು ಹೋಪ್ ಇಡೋಣ. ಈ ಜೂನ್ ಮಂತಲ್ಲೂ ಕೂಡ ಒಂದು ಸಿನಿಮಾದು ಆ್ಯಕ್ಟಿವಿಟೀಸ್ ಅಬೌಟ್ ಅಪ್ಡೇಟ್ಸ್ ಏನಾದರೂ ಒಂದು ಬರಬೇಕು. ಸೊ ತುಂಬ ಸಿನಿಮಾಗಳಿದೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ನೋಡೋಣ, 1 by 1 ಸಿನಿಮಾದು ಬರ್ಬೋದು ಅಂತ. ಬಟ್ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಡೇಟನ್ನು ಪಕ್ಕಾ ಮಾಡ್ತಾರಾ ಪ್ರೊಡಕ್ಷನ್ ಅವರು, ನೋಡೋಣ, ಕಾದು ನೋಡೋಣ. ಆ್ಯಂಡ್ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಸಿನಿಮಾ. ಎಲ್ಲರೂ ಕೂಡ ಈಗ ಸದ್ಯಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಟಾಕ್ಸಿಕ್ಕಿಗೆ ಕಾಯ್ತಾ ಇದ್ದಾರೆ. ಸೊ ಆದಷ್ಟು ಬೇಗನೆ ಈ ಮಂತಲ್ಲಿ ಏನಾದರೂ ಒಂದು ಅಪ್ಡೇಟ್ ಬರಲಿ ಟಾಕ್ಸಿಕ್ದು ಅಂತ ಇಷ್ಟಪಡ್ತೀನಿ ಹೇಳಲಿಕ್ಕೆ. ಆ್ಯಂಡ್ ನಿಮಗೇನು ಅನಿಸುತ್ತೆ ಈ ಒಂದು ಟಾಕ್ಸಿಕ್ನ ಒಂದು ಅಪ್ಡೇಟ್ ಬಗ್ಗೆ? ಸೈಲೆಂಟ್ ಆಗಿಬಿಟ್ರೆ ತುಂಬಾ ಸೈಲೆಂಟ್ ಆಗಿಬಿಡುತ್ತೆ. ಬರ್ತಾ ಇದ್ರೆ ಆಗಾಗ ಅದು ಇದು ಬರ್ತಾ ಇತ್ತು, ಸ್ವಲ್ಪ ಈಗ ಶಾಂತ ರೀತಿಯಲ್ಲಿದೆ. ಆ್ಯಂಡ್ ಪ್ರೀವಿಯಸ್ ನೋಡೋದಾಯಿತು ಅಂದರೆ BGMIದು ವಾಯ್ಸ್ ಪ್ಯಾಕ್ ಕೂಡ ಬಿಟ್ಟಿದ್ದಾರೆ. ಸೊ ವಾಯ್ಸ್ ಪ್ಯಾಕ್ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ದೀವಿ ಈಗ. ಸೊ ಪ್ಲೇಯರ್ಸ್ಗಳು ಏನಿದ್ದಾರೆ ಆಟ ಆಡ್ತಾಯಿದ್ದಾರೆ, ತುಂಬ ಎಂಜಾಯ್ ಮಾಡ್ಕೊಂಡು ಕೂಡ BGMI ಕೂಡ ಆಟ ಆಡ್ತಾ ಇದ್ದಾರೆ ಈಗ. ಸೊ ನಾನು ಹೇಳೋದು ಇಷ್ಟೇ, ಫೈನಲ್ ಆಗಿ ಡೇಟನ್ನು, ಒಂದು ಸ್ಟ್ರಾಂಗ್ ಡೇಟ್ ಆ್ಯಂಡ್ ಸ್ಟ್ರಾಂಗ್ ಮಂತನ್ನು ಅನೌನ್ಸ್ಮೆಂಟ್ ಟೀಮ್ ಆದಷ್ಟು ಬೇಗ ಮಾಡಲಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.